ಈ ಟೈಮ್ ಟೇಬಲನ್ನು ಫಾಲೋ ಮಾಡಿ ನಾನು ನನ್ನ SSLC ಬೋರ್ಡ್ ಎಕ್ಸಾಮಲ್ಲಿ ಟೀಚರ್ ನಿಮಗೆ ಕ್ಲಾಸ್ ಮಾಡ್ತಿದ್ದಾರೆ. ಎಕ್ಸಾಂಪಲ್ ಇದು ಮಾಡಬೇಕಂತ ನಾನು ನಿಮ್ಮ ಅಣ್ಣ. ಹಾಯ್ ಹೆಲೋ ಚಾಂಪಿಯನ್ಸ್, ಈ ಟೈಮ್ ಟೇಬಲನ್ನು ಫಾಲೋ ಮಾಡಿ ನೀವು 97+% ಸ್ಕೋರ್ ಮಾಡ್ಬೋದು. ನಿಮ್ಮ SSLC ಅಲ್ವಾ, ನೀವು ಕ್ಲಾಸ್ 9 ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಗ್ಯಾರಂಟಿ ಸ್ಕೋರ್ ಮಾಡ್ತೀರಾ 97+%. ಇದೇ ಟೈಮ್ ಟೇಬಲನ್ನು ಫಾಲೋ ಮಾಡಿ ನಾನು ನನ್ನ SSLC ಬೋರ್ಡ್ ಎಕ್ಸಾಮಲ್ಲಿ 98+% ಸ್ಕೋರ್ ಮಾಡಿದ್ದೀನಿ. ನೀವು ಕೂಡ ಮಾಡಬಹುದು. 6 o'clockಗೆ ನೀವು ಎದ್ದೇಳ್ತೀರಾ. ನಾವು 6 to 8 ಏನಿದೆ ಅದು ನಾನೀಗ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ ಏನು ಮಾಡಬೇಕಂತ. ಸೊ 8 to 8:30 ಗೆಟ್ ರೆಡಿ, 9 to 4 ಸ್ಕೂಲ್, ಅದಾದಮೇಲೆ 4 to 6 ಇಟ್ ಈಸ್ ಬೆಟರ್ ನೀವು ಮನೆ ಹೊರಗೆ ಹೋಗಿ ಆಡಬೇಕು, ಮೊಬೈಲ್ ನೋಡೋದಾಗಿರ್ಬೋದು, ಅದೆಲ್ಲ ನೀವು ಇಷ್ಟು ಟೈಮಲ್ಲಿ ಮಾಡಬೇಕು. ಅದಾದಮೇಲೆ ನೀವು ಸ್ನಾನ ಮಾಡಿ ಮತ್ತೆ ರೆಡಿ ಆಗಬೇಕು ನಿಮ್ಮ ಸ್ಟಡೀಸ್ಗಾಗಿ. ನಾವು 7 to 9 ಅಂದರೆ 7 to 9 ಆಗಿರ್ಬೋದು, 7. ಸೊ ಈ ಟೈಮಲ್ಲಿ ನೀವು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಬೇಕು, ಯಾಕಂದರೆ ಈ ಟೈಮಲ್ಲಿ ನೀವು ಸ್ಟಡೀಸ್ ಮಾಡ್ತಿದ್ದೀರ. ಓಕೆ, ಇನ್ನು ಹೋಮ್ವರ್ಕ್ ಮಾಡಬೇಕು. ಫಸ್ಟ್ ಸ್ಕೂಲಿದ್ದು ಏನೆಲ್ಲ ಟೀಚರ್ಸ್ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದು ಮಾಡಬೇಕು. ಅದಾದಮೇಲೆ ರಿವೈಸ್ ವಾಟ್ ವಾಸ್ ಡನ್ ಇನ್ ಸ್ಕೂಲ್, ಇದರ ಬಗ್ಗೆ ನಾನು ಈಗ ನಿಮಗೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಲ್ಪ ಹೊತ್ತಿನಲ್ಲಿ. ಅದಾದಮೇಲೆ ನೀವು ಡಿನ್ನರ್ ಆ್ಯಂಡ್ ಸ್ಲೀಪ್ ಬೈ 11. ಸೊ 11 o'clock ನೀವು ಮಲಗಿದರೆ 11 to 6 ಹಾಗೆ ನಿಮಗೆ ವೆರಿ ಗುಡ್ ಸ್ಲೀಪ್ ಸಿಗುತ್ತೆ. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡು. ನಾವು ವಾಟ್ ಈಸ್ ರಿವೈಸ್ ವಾಟ್ ವಾಸ್ ಡನ್ ಇನ್ ಸ್ಕೂಲ್, ಇದನ್ನು ನೀವು ರಾತ್ರಿ ಮಾಡಬೇಕು. ಅದು ಆಗಲಿಲ್ಲದ್ರೆ ನೀವು ಅದನ್ನು ಬೆಳಗ್ಗೆ ಕಂಟಿನ್ಯೂ ಮಾಡಬೇಕು. ಸೊ ದಿಸ್ ಹ್ಯಾಸ್ ಟು ಬಿ ಡನ್. ನಿಮಗೆ 96% ಬೇಕಿದ್ದರೆ +% ಬೇಕಿದ್ದರೆ ಸ್ಕೋರ್ ಮಾಡಲೇಬೇಕು. ನಾನು ಇದು ತುಂಬ ಮಾಡ್ತಿದ್ದೆ, ಇದು ಎಲ್ಲದನ್ನು ನೀವು ಮಾಡಬೇಕು ಕನ್ಸಿಸ್ಟೆನ್ಸಿಯಿಂದ. ಅದೇನಂತ ಹೇಳ್ತೀನಿ. ರಿವೈಸ್ ಮಾಡಿ ವಾಟ್ ವಾಸ್ ಡನ್ ಇನ್ ಸ್ಕೂಲ್ ಎಂದರೇನು. ಎಸ್, ಫಾರ್ ಎಕ್ಸಾಂಪಲ್ ನೀವು ಕ್ಲಾಸ್ ರೂಮಲ್ಲಿದ್ದೀರಾ, ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ, ಟೀಚರ್ ನಿಮಗೆ ಕ್ಲಾಸ್ ಮಾಡ್ತಿದ್ದಾರೆ. ಎಕ್ಸಾಂಪಲ್ ಇದು ಸೈನ್ಸ್ ಕ್ಲಾಸ್. ಟೀಚರ್ ನಿಮಗೀಗ ಎಷ್ಟು 45 minutes ಕ್ಲಾಸ್ ಇರುತ್ತಲ್ವ, ಅವ್ರು ಕ್ಲಾಸ್ ಮಾಡಿದ್ದಾರೆ ಟೀಚರ್. ಇನ್ನು ಕ್ಲಾಸ್ ಮಾಡಿದ ಮೇಲೆ ನಿಮಗೆ ಕೆಲವೊಮ್ಮೆ ಅದು ಅರ್ಥ ಆಗುತ್ತೆ, ಕೆಲವೊಮ್ಮೆ ನಿಮಗೆ ಅದು ಕಾನ್ಸೆಪ್ಟ್ ಅರ್ಥ ಆಗಲ್ಲ. ಈಗ ಎರಡೂ ನಾನು ಕೇಸಸ್ ತೆಗಿತೀನಿ. ಫಸ್ಟ್ ನಿಮಗೆ ಅರ್ಥ ಆಯಿತು, ಓಕೆ, ಲೆಕ್ಚರ್ ಇವತ್ತು ಟೀಚರ್ ಸ್ಕೂಲಲ್ಲಿ ಏನು ಮಾಡ್ತಾರೆ ಅದು ನಿಮಗೆ ಸರಿಯಾಗಿ ಅರ್ಥ ಆಯಿತು. ಓಕೆ, ದೆನ್ ಗುಡ್. ನೀವಿಗೆ ಮನೆಗೆ ಬಂದು ಯಾವ ಕಾನ್ಸೆಪ್ಟ್ ಟೀಚರ್ ಸ್ಕೂಲಲ್ಲಿ ಮಾಡಿದ್ರು ಅದರಲ್ಲಿ ಟೆಕ್ಸ್ಟ್ ಬುಕ್ ನೀವು ಓದಬೇಕು. ಅವತ್ತೇ ಮನೆಗೆ ಬಂದು ಈ 7 to 9 ಟೈಮ್ ಏನಿದೆ ಈ ಟೈಮಲ್ಲಿ ನೀವು ಅದನ್ನು ಮಾಡಬೇಕು. ಎಲ್ಲ ಸಬ್ಜೆಕ್ಟ್, ಎವ್ರಿ ಸಬ್ಜೆಕ್ಟ್, ಅದು ಲ್ಯಾಂಗ್ವೇಜ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟ್ ಆದರೂ ನೀವು ಅದು ಮಾಡಲೇಬೇಕು. ಟೆಕ್ಸ್ಟ್ ಬುಕ್ಕನ್ನು ನೀವು ಓದಬೇಕು. ಈಗ ಮ್ಯಾಥ್ಸಲ್ಲಿ ಆದರೆ ಅವ್ರು ನೋಟ್ಸ್ ಕೊಡ್ತಾರೆ, ಪ್ರಾಬ್ಲಮ್ಸ್ ಕೊಡ್ತಾರೆ, ಆ ಪ್ರಾಬ್ಲಮ್ಸನ್ನು ನೀವು ನೋಡಬೇಕು. ದ್ಯಾಟ್ಸ್ ಇಟ್. ಸೊ ಈಗ ಸೈನ್ಸ್ ಆದರೆ ಟೆಕ್ಸ್ಟ್ ಬುಕ್ ಓದಬೇಕು, ಮತ್ತು ಸೆಲ್ಫ್ ಸ್ಟಡಿ ಮಾಡೋದು ಅಷ್ಟೇ. ಇಟ್ ವಿಲ್ ಟೇಕ್ ಮ್ಯಾಕ್ಸಿಮಮ್ 30 minutes ಸಿಗುತ್ತೆ. ಯಾಕಂದರೆ ಒಂದು ಕ್ಲಾಸಲ್ಲಿ ಜಾಸ್ತಿ ಕಾನ್ಸೆಪ್ಟ್ಸ್ ಆಗಲ್ಲ, ಸ್ವಲ್ಪ ಕಾನ್ಸೆಪ್ಟ್ಸ್ ಆಗುತ್ತೆ, ಒಂದು 2 to 3 pages ಅದನ್ನು ನೀವು ಓದಬೇಕು. ದೆನ್ ಇದನ್ನು ನೀವು ಎಲ್ಲ ದಿನ ಮಾಡಿದರೆ ಗ್ಯಾರಂಟಿ ಹೇಳ್ತೀನಿ ನಿಮಗೆ 100 ಸ್ಕೋರ್ ಮಾಡ್ಬೋದು ಎಲ್ಲ ಸಬ್ಜೆಕ್ಟಲ್ಲಿ. ಇನ್ನೂ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ, ಏನು ಮಾಡಬೇಕು? ಟೀಚರ್ ಕ್ಲಾಸಲ್ಲಿ ಮಾಡ್ತಾರೆ, ಆದರೆ ನಿಮಗೆ ಆ ಕಾನ್ಸೆಪ್ಟ್ ಅರ್ಥ ಆಗಲ್ಲ, ಕೆಲವೊಮ್ಮೆ ಆಗುತ್ತೆ ಅಲ್ವಾ, ಟಫ್ ಇರುತ್ತೆ, ಒಮ್ಮೆಲೆ ಅರ್ಥ ಆಗಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಸಿಂಪಲ್, ಓಕೆ, ದೆನ್ ಆಲ್ಸೋ ಗುಡ್. ಅದು ಅರ್ಥ ಆಗಲಿದ್ರು ಒಳ್ಳೆಯದು. ಏನು ಮಾಡಬೇಕಂತ ನಾನು ನಿಮ್ಮ ಅಣ್ಣನಾಗಿ ಹೇಳ್ತೀನಿ. ಫಸ್ಟಿಗೆ ಅಮ್ಮನ ಫೋನ್ ಕೇಳಿ ಯಾವುದು ಅರ್ಥ ಆಗಲಿಲ್ಲ ಅದನ್ನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದರ ಕ್ಲಾಸ್ ನೋಡಿ. ಎಸ್, ಇದು ನೀವು ಅವತ್ತೇ ಮಾಡಬೇಕು. ನೀವು ಟೀಚರ್ ಯಾವ ಕಾನ್ಸೆಪ್ಟ್ ನಿಮಗೆ ಹೇಳಿದ್ದು ಅದು ನಿಮಗೆ ಅರ್ಥ ಆಗಲಿದ್ರೆ ಮನೆಗೆ ಬಂದು ಅವತ್ತೇ ಆ ಕಾನ್ಸೆಪ್ಟಿದು ವಿಡಿಯೋ ನೋಡಬೇಕು. ನೋಡಿ ಅದಾದಮೇಲೆ ಅದನ್ನು ರೆಕಮೆಂಡೆಡ್ 1.5x ನೋಡಿ, ಯಾಕಂದರೆ ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲ. ವಿಡಿಯೋ ನೋಡಿ ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲ. ಸೊ ಈ ಲೆಕ್ಚರ್ಸ್ ತುಂಬ ಸ್ಲೋ ಇರುತ್ತೆ. ಸೊ 1.5x ಇಲ್ಲದೆ 1.25x ನೀವು ನೋಡಬೇಕು. ಅದಾದಮೇಲೆ ಆಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ಈಗ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ. ಮತ್ತೆ ಏನು ಮಾಡಬೇಕಂದ್ರೆ ಟೆಕ್ಸ್ಟ್ ಬುಕ್ ಓದಬೇಕು. ಯಾವ ಕಾನ್ಸೆಪ್ಟ್ ಟೀಚರ್ ಮಾಡಿದ್ದು ಸ್ಕೂಲಲ್ಲಿ ಅದನ್ನು ಟೆಕ್ಸ್ಟ್ ಬುಕ್ ಓದಬೇಕು. ಸಿಂಪಲ್, ಮುಗಿತು ಅಷ್ಟೇ. ಇನ್ನು ಅಮ್ಮನ ಫೋನ್ ಕೇಳ್ತೀರಾ, ಇಲ್ಲಿ ನೀವು ಕೆಲವೊಮ್ಮೆ ಟೈಮ್ ವೇಸ್ಟ್ ಮಾಡ್ಬೋದು ಅಲ್ವಾ. ಪ್ಲೀಸ್ ಇದು ಮಾಡಬೇಡಿ. ಕ್ಲಾಸ್ ಬಿಟ್ಟು ಬೇರೆ ನೋಡಬೇಡಿ. ಬೇರೆ ನೋಡಿದರೆ ದೇವರು ನೋಡ್ತಾರೆ. ಓಕೆ, ಅದು ನಿಮ್ಮ ಕೈ ಇರೋದು, ನಿಮ್ಮ ಫ್ಯೂಚರ್ ನಿಮ್ಮ ಕೈ ಇರೋದು. ಒಳ್ಳೆ ಮಾರ್ಕ್ಸ್ ಬೇಕಿದ್ದರೆ ನೀವು ಕ್ಲಾಸ್ ಮಾತ್ರ ನೋಡಬೇಕು ಆ ಟೈಮಲ್ಲಿ, ಅದಕ್ಕೆ ಮಾತ್ರ ಯೂಸ್ ಮಾಡಬೇಕು ಅಷ್ಟೇ. ಇದು ನಿಮ್ಮ ಟೈಮ್ ಟೇಬಲ್ ಆಗಿರಬೇಕು, ಒಂದು 97% ಸ್ಕೋರ್ ಮಾಡಲಿಕ್ಕೆ. ಆ್ಯಂಡ್ ಇದೇ ಟೈಮ್ ಟೇಬಲ್ ನಾನು ಯೂಸ್ ಮಾಡ್ತಿದ್ದೆ. ಇದು ಎಲ್ಲ ದಿನ ಫಾಲೋ ಮಾಡಲಿಕ್ಕೆ ನೀವು ಟ್ರೈ ಮಾಡಬೇಕು ಅಷ್ಟೇ. ಮತ್ತು ಕೆಲವೊಮ್ಮೆ ಕಾಂಪಿಟೇಷನ್ಸ್ ಇರುತ್ತೆ ಸ್ಕೂಲಲ್ಲಿ, ಆಗ ನಿಮಗೆ ಕೆಲವೊಮ್ಮೆ ಇದು ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಯು ಹ್ಯಾವ್ ಟು ಟ್ರೈ. ಏನು ಸ್ಕೂಲಲ್ಲಿ ಮಾಡಿದ್ದಾರೆ ಅದು ಮನೇಲಿ ಒಮ್ಮೆ ಜಸ್ಟ್ ರಿವೈಸ್ ಮಾಡಿ, ದೆನ್ ಯು ಡೂ ಅದರ್ ವರ್ಕ್. ಸಿಂಪಲ್. Thank you for watching. Bye.